ವೆಲ್ಕಮ್ ಬ್ಯಾಕ್. ಇದೀಗ ಡೆಲ್ಲಿಗೆ ಹೋಗ್ತಿದ್ದೀವಿ. ಮಾನ್ಯ ಯಡಿಯೂರಪ್ಪನವರು ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ನಮ್ಮದೇ ರೀತಿಯಲ್ಲಿ ಲೋಕಸಭೆ ಬೇರೆ ಬೇರೆ ದೃಷ್ಟಿಯಿಂದ ಒಗ್ಗಟ್ಟಾಗಿ ಇಟ್ಕೊಂಡು ನಾವು ಸ್ಟ್ರಾಟಜಿ ಏನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಮುಂಚೆ ನಿಮಗೆ ತಿಳಿಸ್ತೀನಿ. ಇದು ಮಾನ್ಯ ಯಡಿಯೂರಪ್ಪನವರು ಇದೀಗ ಎಲ್ಲ ಶಾಸಕರ ಜೊತೆ ಒಂದು ಸಭೆಯನ್ನ ನಡೆಸಿದ ನಂತರ ಅವರು ಮಾತಾಡ್ತಾ ಇದ್ರು. ಸಂಜೆಗೆ ಬೆಂಗಳೂರಿಗೆ ಶಾಸಕರು ಬರ್ತಾರೆ ಅಂತ ಅನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಇಲ್ಲಿ ಬಂದ ಮೇಲೆ ನಾಳೆ ಸಂಕ್ರಾಂತಿ ಹಬ್ಬದ ದಿನ ಯಾವ ಕ್ರಾಂತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. 2-3 ದಿವಸಗಳಿಂದ ಅಲ್ಲಿ ಬೀಡ್ಬಿಟ್ಟಿದ್ರು ಇಡೀ ಬಿಜೆಪಿಯ ಬಳಗ. ಇದೀಗ ಯಡಿಯೂರಪ್ಪನವರು ಮಾತಾಡಿದ್ದೇನು ನೋಡೋಣ. ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕು. ನಾವ್ ಯಾರೇ ಒಬ್ಬ ಕಾಂಗ್ರೆಸ್ ಜೆಡಿಎಸ್ ಶಾಸಕನ ಟಚ್ ಮಾಡಿಲ್ಲ. ನಾವು 104 ಜನ ಒಗ್ಗಟ್ಟಾಗಿ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವು 20 ಸೀಟ್ ಗೆಲ್ಲೋದ್ರ ಬಗ್ಗೆ ಸ್ಟ್ರಾಟಜಿ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಹೊರತು ಅವರು ನಮ್ಮವ್ರನ್ನ ಸಂಪರ್ಕ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಣಕಾಸಿನ ಒಂದು ಆಮಿಷ ಒಡ್ಡಿ ಮಂತ್ರಿ ಮಾಡ್ತೀವಿ ಅಂತೇಳಿ ಮಾಡ್ತಿರೋದು ಅವರೇ ಹೊರತು ಬಿಜೆಪಿ ಅವರನ್ನ ನಾವು ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೊತೆಗೆ ಈ ಕೆಲಸ ಮಾಡಿಲ್ಲ. ಈ ಕೆಲಸ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಅರ್ಥ ಇಲ್ಲಮ್ಮ. ಸತ್ಯಾಂಶ ಒಂದು ಹುಡುಗಾಸಿಲ್ಲ. ಮುಂಬೈ ಏನು ಜಗತ್ತಿಂದ ನಮ್ಮ ದೇಶದಿಂದ ದೂರ ಏನಿಲ್ವಲ್ಲ, ಎಲ್ರಿಗೂ ಗೊತ್ತಾಗುತ್ತಲ್ಲ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ. ಅದೇನಿದ್ರು ಅದು ಕಾಂಗ್ರೆಸ್ ಜೆಡಿಎಸ್ ನವ್ರಿಗೆ ಗೊತ್ತಷ್ಟೇ. ನಮ್ಗೆ ಯಾವುದೇ ರೀತಿಯ ವಿಷಯನೂ ಗೊತ್ತಿಲ್ಲ. ಸಾಯಂಕಾಲವರೆಗೂ ಇಲ್ಲೇ ಇರ್ತಾರೆ. ಸ್ವಲ್ಪ ಒಬ್ಬೊಬ್ಬರು ಮಾತಾಡ್ತಾರೆ. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರು ಕಾಂಗ್ರೆಸ್ ಸಚಿವರ ಸಭೆ ಕರೆದು ಅವರ ಶಾಸಕರನ್ನ ಒಟ್ಟಾಗಿ ಅಲ್ಲಣ್ಣ, ಈಗ ಅವರು ಟಿಫನ್ ಬ್ರೇಕ್ಫಾಸ್ಟ್ ಕರೆಯೋದು, ಊಟಕ್ಕೆ ಕರೆಯೋದು, ಅವ್ರು ಒಟ್ಟಾಗಿರ್ಬೇಕು ಅಂತ ಪ್ರಯತ್ನ ಮಾಡೋದು ಜೆಡಿಎಸ್ ಕಾಂಗ್ರೆಸ್, ಅದ್ರಲ್ಲಿ ತಪ್ಪೇನಿದೆ? ನಾನ್ಯಾಕೆ ಅದಕ್ಕೆ ವಿರೋಧ ಮಾಡಲಿ? ಅವರ ಶಾಸಕನ ಒಗ್ಗಟ್ಟಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಅವರು ಮಾಡಿದ್ರೆ, ನಮ್ಮ ಶಾಸಕನ ನಾವು ಒಗ್ಗಟ್ಟಾಗಿ ಇಟ್ಕೊಳ್ಳೋ ಪ್ರಯತ್ನ ನಾವ್ಯಾಕೆ ಮಾಡ್ತೇವೆ, ಅವರು ಮಾಡ್ತಾರೆ. ಅದ್ರಲ್ಲಿ ತಪ್ಪೇನಿದೆ ಅಂತ. ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಅವರು ಒಗ್ಗಟ್ಟು ಇಟ್ಕೋಬೇಕು. ನಿಮ್ಗೆ ಕ್ಲಿಯರ್ ಆಗಿದೆ, ನೀವ್ಯಾಕೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು? ಯಾರು? ನಾವು ನಮ್ಮದೇ ಆದ ರೀತಿಯಲ್ಲಿ ಲೋಕಸಭೆ ಬೇರೆ ಬೇರೆ ದೃಷ್ಟಿಯಿಂದ ಒಟ್ಟಾಗಿ ಇಟ್ಕೊಂಡು ನಾವು ಸ್ಟ್ರಾಟಜಿ ಏನ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೆ. ಯಾವತ್ತು ಹೋಗ್ತಾರೆ ಸರ್ ಡೆಲ್ಲಿಯಿಂದ ಶಾಸಕ? ಮುಂಚೆ ನಿಮಗೆ ತಿಳಿಸ್ತೀನಿ. ಇದಿಷ್ಟು ಮಾನ್ಯ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಾತಿದು. ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇದ್ದುಕೊಂಡು ನಾವು ಇಷ್ಟು ಜನ ಇಲ್ಲಿ ಒಗ್ಗಟ್ಟಾಗಿ ಪ್ರದರ್ಶನ ಮಾಡ್ತಿದ್ದೀವಿ ಅಂತ ಮಾನ್ಯ BS ಯಡಿಯೂರಪ್ಪನವರ ಮಾತು. ಸೂಪರ್ ಎಕ್ಸ್ಕ್ಲೂಸಿವ್. ನಾವು ಯಾವುದೇ ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡಿಲ್ಲ ಅನ್ನೋದು BSY ಅವರ ಹೇಳಿಕೆ.